ಸ್ತೋತ್ರವಾಗಲಿ. ಒಂದು ವಚನವನ್ನು ಓದಿ ನಾವು ಸಂದೇಶಕ್ಕೆ ಹೋಗೋಣ. 1 ಸಮುವೇಲ 1ನೇ ಅಧ್ಯಾಯ 27ನೇ ವಚನ. 1 ಸಮುವೇಲ 1ನೇ ಅಧ್ಯಾಯ 27ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯಾರಾದರೂ ಒಬ್ಬರು ಗಟ್ಟಿಯಾಗಿ ಮೈಕ್ನಲ್ಲಿ ಇದನ್ನು ಓದಬೇಕಾಗಿ ನಾನು ಕೇಳ್ತೇನೆ. 1ನೇ ಅಧ್ಯಾಯ 27. 1 ಸಮುವೇಲ 1ನೇ ಅಧ್ಯಾಯ 27ನೇ ವಚನ. ಸಾಕು, ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ನಿನ್ನ ಮಾತನಾಡಪ್ಪ ಕರ್ತನೆ. ಈ ವಾಕ್ಯದಿಂದ ಎಲ್ಲರನ್ನ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ. ಸ್ತೋತ್ರವಾಗಲಿ. ನಮ್ಮೆಲ್ಲರೊಂದಿಗೆ ಮಾತನಾಡು. ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಸೊ ಇವತ್ತು ನಾವು ಸೇರಿ ಬಂದಿರುವಂಥ ಒಂದು ಉದ್ದೇಶ ಏನಂದರೆ, ಮಗುವನ್ನು ದೇವರಿಗೆ ಪ್ರತಿಷ್ಠೆ ಮಾಡೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಎದಕ್ಕೆ ಸೇರಿ ಬಂದಿದ್ದೇವೆ? ಮಗುವನ್ನು ದೇವರಿಗೆ ನಾವು ಪ್ರತಿಷ್ಠೆ ಮಾಡೋದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಪ್ರತಿಷ್ಠೆ ಅಂದರೆ ಏನು ಅಂತ ಈ ಸಮಯದಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ 1 ಸಮುವೇಲ 1ನೇ ಅಧ್ಯಾಯ 27ನೇ ವಚನದಲ್ಲಿ, ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಹಲ್ಲೆಲೂಯ. ಇಲ್ಲ ನೋಡುವಾಗ ಪ್ರತಿಷ್ಠೆ ಅಂತಂದರೆ ಮಕ್ಕಳು ದೇವರ ವರವೆಂದು ಗುರುತಿಸುವುದು. ಹಲ್ಲೆಲೂಯ. ಸೊ ನಾವು ನೋಡುವಾಗ ಇಲ್ಲಿ ಹನ್ನಳು ಹೇಳ್ತಾ ಇದ್ದಾಳೆ, ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಅಂದರೆ ಇಲ್ಲಿ ದೇವರನ್ನು ಆಕೆ ಗುರುತಿಸ್ತಾ ಇದ್ದಾಳೆ. ಯಾರನ್ನ ಗುರುತಿಸ್ತಾ ಇದ್ದಾಳೆ? ದೇವರನ್ನ. ಮಕ್ಕಳು ದೇವರ ವರವಾಗಿದ್ದಾರೆ. ಹಲ್ಲೆಲೂಯ. ಏನಾಗಿದ್ದಾರೆ? ಮಕ್ಕಳು ದೇವರ ವರ, ದೇವರ ಗಿಫ್ಟ್. ಅವರು ದೇವರು ಮಕ್ಕಳನ್ನು ಕೊಡುವವನಾಗಿದ್ದಾನೆ. ಮಕ್ಕಳು ಕೊಡದೇ ಇದ್ದರೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನೋಡ್ತೇವೆ. ಇಲ್ಲಿ ಆಕೆ ಹೇಳ್ತಾಳೆ, ನನ್ನ ಪ್ರಾರ್ಥನೆಯ ಫಲವಾಗಿ. ಅಂದರೆ ಹನ್ನಳು ಮಕ್ಕಳಿಲ್ಲದೆ ಇರುವಾಗ ಅನೇಕ ಕಷ್ಟವನ್ನು ಆಕೆ ಅನುಭವಿಸ್ತಾ ಇದ್ಳು. ಇಲ್ಲಿ ನಾವು ನೋಡುವಾಗ ನತನೆಲ್ಲ ಹೇಳಿದರು, 16 ವರ್ಷಗಳು ಮದುವೆ ಆಗಿ 16 ವರ್ಷವಾಯಿತು. ಅನೇಕ ದಿನಗಳು ಅವರು ಕಣ್ಣೀರಿನಲ್ಲಿ ಅವರು ಕಳೀತಾ ಇದ್ರು. ಅನೇಕ ದಿವಸ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಒಂದು ದಿವಸ ನನ್ನ ಹತ್ರ ಬಂದು ಅವರು ಹಂಚ್ಕೊಂಡ್ರು, ಪಾಸ್ಟ್ರೆ ದೇವರು ನನಗೆಲ್ಲ ಕೊಟ್ಟಿದ್ದಾರೆ ಪಾಸ್ಟ್ರೆ, ನನಗೆ ದೇವರು ಮಗು ಒಂದು ಕೊಡಬೇಕು ದೇವರೇ ಅಂತ. ಹಲ್ಲೆಲೂಯ. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಹನ್ನಳ ಒಂದು ಜೀವಿತ ನಾವು ನೋಡುವಾಗ 1 ಸಮುವೇಲ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 6ನೇ ವಚನದಲ್ಲಿ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಾ ಇದ್ದಳು. ಇಲ್ಲ ನೋಡುವಾಗ ಮಕ್ಕಳು ಇಲ್ಲದೆ ಇರುವಂಥದ್ದು ಅದು ಒಂದು ನೋವು ಆಕೆಗೆ. ನನ್ನ ಸವತಿಗೆ ಮಕ್ಕಳಿದ್ದಾವೆ ಆದರೆ ನನಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಅದು ಒಂದು ನೋವು. ಅಷ್ಟು ಮಾತ್ರವಲ್ಲ, ಮತ್ತೆ ಆಕೆಯ ಸವತಿ ಆಕೆಯನ್ನು ಕೆಣಕಿ ನೋಯಿಸ್ತಾ ಇದ್ದಾಳೆ. ಏನಂತ ನೋಯಿಸ್ತಾ ಇದ್ದಾಳೆ? ದೇವರು ಯೆಹೋವನು ನಿನಗೆ ಮಕ್ಕಳನ್ನು ಕೊಡಲಿಲ್ಲ ಅಂಥೇಳಿ. ದೇವರು ನಿನಗೆ ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ. ಏನಂತ ನೋಯಿಸ್ತಾ ಇದ್ದಾಳೆ? ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಸೊ ನಾವು ನೋಡುವಾಗ ಸಮಾಜದಲ್ಲಿ ಮಕ್ಕಳು ಇಲ್ಲದಿರುವಂಥದ್ದು ಇದು ಒಂದು ಅವಮಾನಕರವಾದಂಥ ಒಂದು ಸಂಗತಿ. ಕೆಲವೊಂದು ಸಾರಿ ಕೆಲವರು ಮಕ್ಕಳು ಇಲ್ಲದೆ ಇರುವಾಗ ಅವರಿಗೆ ಏನು ಅನ್ನಿಸದೇ ಇರಬಹುದು, ಆದರೆ ಇನ್ನೊಬ್ಬರು ಮಾತನಾಡುವಾಗ ಅಯ್ಯೋ ನಿನಗೆ ಮಕ್ಕಳಿಲ್ಲ, ನಿನಗೆ ಮಕ್ಕಳಿಲ್ಲ, ಬಂಜೆ ಅಂತ ಹೇಳುವಾಗ ಎಷ್ಟು ನೋವಾಗುತ್ತೆ. ಆ ನೋವನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಒಂದು ನೋವನ್ನು ಈ ಹನ್ನಳು ಅನುಭವಿಸುತ್ತಾ ಇದ್ದಳು. ಮತ್ತು ನಾವು ನೋಡುವಾಗ ಒಂದಾನೊಂದು ಸಾರಿ ಉಣಲೊಲ್ಲದೆ
ಅಳುತ್ತಾ ಇದ್ದಳು. ಹೇಗೆ ತನ್ನ ಜೀವನ ಕಳೀತಾ ಇದ್ದಾಳೆ? ನೋವು, ಸವತಿ ನೋಯಿಸ್ತಾ ಇದ್ದಾಳೆ. ಯಹೋ ನಿನಗೆ ಮಕ್ಕಳು ಕೊಟ್ಟಿಲ್ಲ ಅಂಥೇಳಿ ಆಕೆ ನೋಯಿಸ್ತಾ ಇದ್ದಾಳೆ. ನೋವು. ಮತ್ತೆ ನಾವು ನೋಡುವಾಗ ಆಕೆ ಉಣಲೊಲ್ಲದೆ ಊಟ ಮಾಡ್ತಾ ಇಲ್ಲ, ಊಟ ಬಿಟ್ಬಿಟ್ಟಿದ್ದಾಳೆ, ಅಳುತ್ತಾ ಇದ್ದಾಳೆ. ಆಕೆ ನೋಡುವಾಗ ಎಷ್ಟೋ ದುಃಖದಲ್ಲಿ ವ್ಯಸನ ಪಡ್ತಾ ಇದ್ದಾಳೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಆಕೆ ಹಾದು ಹೋಗ್ತಾ ಇದ್ದಾಳೆ. ಆಗ ಗಂಡ ಕೇಳ್ತಾನೆ, ಅನ್ನ ಯಾಕೆ ನೀನು ಅಳ್ತಾ ಇದ್ದೀಯಾ? ಏನಾಯಿತು ನಿನಗೆ? ನಾನು 10 ಮಕ್ಕಳಿಗಿಂತ ನಾನು ಹೆಚ್ಚಾಗಿದ್ದೇನಲ್ಲ, ನೀನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಹೌದು, ನಿಜವಾಗ್ಲೂ ಆಕೆ ಗಂಡ ಆಕೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಆದರೂ ಕೂಡ ಆಕೆಗೆ ಸಂತೋಷ ಇಲ್ಲ. ಆದರೂ ಕೂಡ ನಿನಗೆ 10 ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ ಹೇಳುವಾಗ ಆದರೂ ಕೂಡ ಆಕೆಗೆ ಸಂತೋಷ ಆಗ್ತಾ ಇಲ್ಲ. ಆಕೆ ಬಹಳ ದುಃಖ ಪಡ್ತಾ ಇದ್ದಾಳೆ. ವೇದನೆ, ನೋವು, ಕಣ್ಣೀರು, ಅಳ್ತಾ ಇದ್ದಾಳೆ. ಆಕೆ ದೇವರ ಆಲಯಕ್ಕೆ ಹೋಗಿ ಅಳ್ತಾ ಇದ್ದಾಳೆ. ಇಂಥ ಒಂದು ನೋವಿನಲ್ಲಿ ಹಾದು ಹೋಗ್ತಾ ಇರುವಾಗ ಹನ್ನಳು ಆಕೆ ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ಲು. ಕೆಲವೊಂದು ಸಾರಿ ನೋಡುವಾಗ ನಮ್ಮ ದುಃಖ, ವೇದನೆ ಯಾರ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಯಾರ ಮುಂದೆ ಹೇಳಿದ್ರು ನಮಗೆ ಪರಿಹಾರ ಸಿಕ್ಕಲಿಕ್ಕಿಲ್ಲ. ತನ್ನೆಲ್ಲರೊಂದು ಮಾತು ಹೇಳಿದರು, ಯಾರ ಮುಂದೆ ನಮ್ಮ ದುಃಖ ಹಂಚ್ಕೋಬಾರ್ದಂತ. ದಯವಿಟ್ಟು ಹಾಗೆ ಹೇಳ್ಬೇಡಿ. ದೇವರ ಮುಂದೆ ಹಂಚ್ಕೋಬೇಕು ನಿಜ. ಆದರೆ ಯಾರ ಮೇಲೆ ನಿನ್ನ ಭರವಸೆ ಇಡಲಿಕ್ಕೆ ಸಾಧ್ಯನೋ, ಯಾರು ನಿನ್ನನ್ನು ಪ್ರೀತಿಸ್ತಾರೋ, ಯಾರು ನಿನ್ನ ಬಗ್ಗೆ ಕಾಳಜಿ ವಹಿಸ್ತಾರೋ, ಯಾರು ನಿನಗಾಗಿ ಪ್ರಾರ್ಥನೆ ಮಾಡ್ತಾರೋ ಅಂಥವ್ರ ಮುಂದೆ ನಿಮ್ಮ ಸಮಸ್ಯೆ ನೀವು ಹೇಳ್ಕೋಬಹುದು. ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಹನ್ನಳು ಆಕೆ ದೇವರ ಆಲಯಕ್ಕೆ ಹೋಗಿ ಏಲಿ ಪ್ರವಾದಿಯ ಮುಂದೆ ತನ್ನ ಕಷ್ಟವನ್ನು ಆಕೆ ಹಂಚ್ಕೊಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಆಕೆ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಂದರೆ, ಆಕೆ ಹೃದಯದಲ್ಲಿ ಪ್ರಾರ್ಥಿಸಿದ್ರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಈಕೆ ಮದ್ಯಪಾನ ಮಾಡಿದ್ದಾಳೆ. ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅಂದನು. ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನಾನು ಮನೋವೇದನೆಯನ್ನು ಯೆಹೋವನ ಮುಂದೆ ಹೊಯ್ದಿದ್ದೇನೆ. ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೂ ನಾನು ಹೆಚ್ಚಾದ ಚಿಂತೆಯನ್ನು, ವ್ಯಥೆಯನ್ನು ಅರಿಕೆ ಮಾಡುತ್ತಿದ್ದೇನೆ. ಹಲ್ಲೆಲೂಯಾ. ಆಕೆ ದೇವರ ಆಲಯಕ್ಕೆ ಹೋಗಿ ದೇವರ ಮುಂದೆ ತನ್ನ ಚಿಂತೆಯನ್ನು, ತನ್ನ ವ್ಯಥೆಯನ್ನು, ತನ್ನ ದುಃಖವನ್ನು ದೇವರ ಮುಂದೆ ಸುರಿತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ವೇದನೆ, ನಮ್ಮ ಚಿಂತೆ, ನೋವನ್ನು ನಾವು ದೇವರ ಮುಂದೆ ಸುರಿಯೋರಾಗಿರಬೇಕು. ಹಲ್ಲೆಲೂಯಾ. ಇಲ್ಲ ನೋಡುವಾಗ ಹನ್ನಳು ಹೇಳ್ತಾ ಇದ್ದಾಳೆ, ಆತನು ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಅಂದರೆ ನಾನು ಪ್ರಾರ್ಥನೆ ಮಾಡಿ ಇವನನ್ನು ನಾನು ಪಡೆದುಕೊಂಡಿದ್ದೇನೆ. ಅಂದರೆ ಯಾರು ಮಗು ಕೊಟ್ಟಿದ್ದು? ಮಗು ಕೊಟ್ಟಿದ್ದು ಯಾರು? ದೇವರು. ಪ್ರತಿಷ್ಠೆ ಅಂತಂದರೆ ದೇವರ ವರವನ್ನು ಗುರುತಿಸುವುದು. ಅಂದರೆ ದೇವರೇ ಈ ಮಗುವನ್ನು ಕೊಟ್ಟಿದ್ದಾನೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಮತ್ತು ಕೀರ್ತನೆ 127 3ನೇ ವಚನ ನೋಡುವಾಗ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಹಲ್ಲೆಲೂಯಾ. ಮಕ್ಕಳು ದೇವರಿಂದ ಬಂದ ಸ್ವಾಸ್ಥ್ಯ ಅಂತ ನಾವು ತಿಳ್ಕೋಬೇಕು. ಏನಾಗಿದ್ದಾರೆ ಮಕ್ಕಳು? ಸ್ವಾಸ್ಥ್ಯ ಅಂದರೆ ಆಸ್ತಿ. ನಿಜವಾದ ಆಸ್ತಿ ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಹೊಲ ಅಲ್ಲ, ನಮಗಿರುವಂಥ ದುಡ್ಡಲ್ಲ. ನಿಜವಾದಂಥ ಒಂದು ಆಸ್ತಿ ಯಾರಂದರೆ ಮಕ್ಕಳು. ಹಲ್ಲೆಲೂಯಾ. ಯೆಹೋವನಿಂದ ಬಂದ ಸ್ವಾಸ್ಥ್ಯ ಅವರು, ದೇವರು ಕೊಟ್ಟಿರುವಂಥ ಒಂದು ಐಶ್ವರ್ಯ, ಅವರು ನಿಜವಾದಂಥ ಐಶ್ವರ್ಯ ಮಕ್ಕಳೇ. ಹಲ್ಲೆಲೂಯಾ. ನಾವು ಇನ್ನೊಂದು ವಚನ ಓದೋಣ. ಜ್ಞಾನೋಕ್ತಿ 23ನೇ ಅಧ್ಯಾಯ 24ನೇ ವಚನ. ಧರ್ಮಿಯ ತಂದೆಯು ಅತಿ ಸಂತೋಷ ಪಡುವನು, ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಮಕ್ಕಳು ನಮ್ಮ ಸಂತೋಷದ ಮೂಲವಾಗಿದ್ದಾರೆ. ಏನಾಗಿದ್ದಾರೆ? ನಮ್ಮ ಸಂತೋಷದ ಮೂಲವಾಗಿದ್ದಾರೆ. ಇಲ್ಲಿ ನೋಡುವಾಗ ಹನ್ನಳಿಗೆ ಎಲ್ಲ ಇತ್ತು, ಆದರೆ ಮಕ್ಕಳಿರಲಿಲ್ಲ. ಆದರೆ ಇಲ್ಲಿ ನೋಡುವಾಗ ಆಕೆಗೆ ಸಂತೋಷ ಇಲ್ಲ, ಆನಂದ ಇಲ್ಲ. ಆದರೆ ದೇವರು ಕೊಡುವಂಥ ಮಕ್ಕಳು
ಅವರು ನಮ್ಮ ಸಂತೋಷಕ್ಕೆ ಕಾರಣರಾಗಿದ್ದಾರೆ, ನಮ್ಮ ಆನಂದವಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ಎಲ್ಲ ಇದ್ರೂ ಮಕ್ಕಳಿಲ್ಲಂದರೆ ಅವ್ರು ಸಂತೋಷವಾಗಿರ್ಲಿಕ್ಕೆ ಆಗುತ್ತಾ? ಇಲ್ಲ. ನಾನು ಅನೇಕ ಐಶ್ವರ್ಯವಂತರು ನೋಡಿದ್ದೇನೆ, ತಿಂಗಳಿಗೆ 2 ಲಕ್ಷ ಅವರ ಸಂಬಳ. ಎಷ್ಟು? 2 ಲಕ್ಷ ಪೇಮೆಂಟ್ ಅವರಿಗೆ. ಹೆಂಡ್ತಿನೂ ಕೂಡ ಕೆಲಸ ಮಾಡ್ತಾಳೆ, ಸ್ಕೂಲಲ್ಲಿ ಅಡ್ಮಿಸ್ ಅವರು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ರು, ಸಾಕಾಗಷ್ಟು ಸಂಬಳ ಅವರಿಗೆ ಇತ್ತು. ಆದರೆ ಅವರ ಜೀವನದಲ್ಲಿ ಒಂದು ಕೊರಗು ಏನಂದರೆ, ಅಯ್ಯೋ ನಮಗೆಲ್ಲ ಇದೆ ಆದರೆ ಮಕ್ಕಳಿಲ್ಲಲ್ಲ ಅಂತ. ಮಕ್ಕಳು ನಮ್ಮ ಸಂತೋಷಕ್ಕೆ ಕಾರಣರಾಗಿದ್ದಾರೆ, ಮಕ್ಕಳು ನಮ್ಮ ಆನಂದವಾಗಿದ್ದಾರೆ. ಹಲ್ಲೆಲೂಯಾ. ನಮಗೆ ಪ್ರಾಪರ್ಟಿ ನಮಗೆ ಆನಂದ ಅಲ್ಲ, ನಮಗೆ ಐಶ್ವರ್ಯ ಆನಂದ ಅಲ್ಲ, ಮಕ್ಕಳು ನಮಗೆ ಆನಂದವಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವು ಮೊದಲನೇದಾಗಿ ಪ್ರತಿಷ್ಠೆ ಅಂತಂದರೆ ದೇವರು ಕೊಟ್ಟಿರುವ ವರ. ಮಕ್ಕಳು ದೇವರು ಕೊಟ್ಟಿರುವ ವರ ಅಂತ ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವಂಥ ವರವಾಗಿದ್ದಾರೆ ಎಂಬುದಾಗಿ ನಾವು ಗುರುತಿಸುವಂಥದ್ದಾಗಿದೆ. ಸರಿ, ಎರಡನೇದಾಗಿ ನಾವು ನೋಡುವಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸೋದು. ಪ್ರತಿಷ್ಠೆ ಅಂದ್ರೇನು? ಪ್ರತಿಷ್ಠೆ ಮಾಡೋದಂದ್ರೆ ಅರ್ಥ ಏನಂದರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಹನ್ನಳು ಎಷ್ಟೋ ಸಾರಿ ದೇವರ ಆಲಯದಲ್ಲಿ ಆಕೆ ಪ್ರಾರ್ಥನೆ ಮಾಡಿ ಹೋದ್ಲು, ಆದರೆ ದೇವರು ಆಕೆಗೆ ಮಗುವನ್ನು ಕೊಟ್ಟ ಮೇಲೆ ಆಕೆ ದೇವರನ್ನು ಮರೀಲಿಲ್ಲ, ಸ್ವಾರ್ಥಳಾಗಿ ಆಕೆ ಉಳ್ಕೊಳ್ಳಿಲ್ಲ. ನಾವು ನೋಡುತ್ತೇವೆ 1 ಸಮುವೇಲ 1ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುತ್ತೇವೆ. 1 ಸಮುವೇಲ 1ನೇ ಅಧ್ಯಾಯ 25ನೇ ವಚನ ಓದೋಣ. 1 ಸಮುವೇಲ 1ನೇ ಅಧ್ಯಾಯ 25ನೇ ವಚನ. ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗುವನ್ನು ಏಲಿಯ ಬಳಿಗೆ ತಂದರು. ಹಲ್ಲೆಲೂಯಾ. ನೋಡಿ, ಆಯ್ತಪ್ಪ ದೇವ್ರನ್ನ ಮಗು ಕೊಟ್ಟನು ಅಂತೇಳಿ ಮಗುಗೆ ಮುದ್ದಾಡ್ತಾ ಅವರು ಮನೆಗೆ ತಗೊಂಡು ಹೋಗಲಿಲ್ಲ. ಏನು ಮಾಡ್ತಾ ಇದ್ದಾರೆ? ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕಾಗಿ, ದೇವರನ್ನು ಗೌರವಿಸುವುದಕ್ಕೋಸ್ಕರವಾಗಿ, ದೇವರಿಗೆ ಉಪಕಾರ ಸ್ತುತಿ ಮಾಡೋದಕ್ಕಾಗಿ ಅವರು ತಿರುಗಿ ಆಲಯಕ್ಕೆ ಬಂದು ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾರೆ, ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲ ನೋಡುವಾಗ ಅವರು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗುವನ್ನು ಏಲಿಯ ಬಳಿಗೆ ತಂದರಂದರೆ ಆ ಹೋರಿಯನ್ನು ಯಜ್ಞ ಮಾಡುವಂಥದ್ದು ಅದು ದೇವರಿಗೆ ಕೃತಜ್ಞತೆ ಸಲ್ಲಿಸುವಂಥದ್ದು, ಕೃತಜ್ಞತೆಯ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಮಗುವನ್ನು ನಾವು ದೇವರಿಗೆ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ ಅಂದರೆ ದೇವರು ಕೊಟ್ಟಿದ್ದಾನೆ, ಆ ಮಗುವಿಗೆ ದೇವರಿಗೆ ನಾವು ತಿರುಗಿ ಕೊಡ್ತಾ ಇದ್ದೀವಿ, ದೇವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ, ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ. ಹಲ್ಲೆಲೂಯಾ. ಸಹೋದರ ನತಾನೇಲ್ ಮತ್ತು ಸಹೋದರಿ ರೇಣುಕಾ, ನೀವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು, ದೇವರಲ್ಲಿ ನೀವು ಸಂತೋಷಿಸುವವರಾಗಿರ್ಬೇಕು. ನೀವು ಅಂದ್ಕೊಳ್ಬೋದು, ಏನಮ್ಮ ನಮ್ಮ ಗರ್ಭದಲ್ಲಿ ಮಗು ಹುಟ್ಟಲಿಲ್ವಲ್ಲ ಅಂತ ನೀವು ದುಃಖ ಪಡೋರಾಗಬಾರ್ದು. ಈ ಮಗುವನ್ನು ದೇವರು ನಿಮ್ಮ ಬಳಿಗೆ ಕಳಿಸಿದ್ದಾರೆ, ಇದು ದೇವರ ಯೋಜನೆ. ಹಲ್ಲೆಲೂಯಾ. ಅದು ಮಗು ಅನಾಥವಾಗಿ ಉಳಿಯೋದಕ್ಕಿಂತ ದೇವರು ಇಂಥ ಒಂದು ಕುಟುಂಬಕ್ಕೆ, ದೈವಿಕವಾದ ಕುಟುಂಬಕ್ಕೆ ಆ ಮಗು ದೇವರು ಕಳಿಸಿರುವಂಥದ್ದು ಇದು ದೇವರ ಯೋಜನೆ ಆಗಿದೆ. ಹಲ್ಲೆಲೂಯಾ. ಅದರಲ್ಲಿ ನೀವು ಆನಂದಿಸುವವರಾಗಬೇಕು, ದೇವರಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಬೇಕೆಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಅನೇಕ ಸಾರಿ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಮಗೆ ಮಕ್ಕಳು ಕೊಡು, ಮಕ್ಕಳಿಲ್ಲ ಮಕ್ಕಳು ಕೊಡು ಅಂತೇಳಿ ಪ್ರಾರ್ಥಿಸ್ತಾರೆ. ದೇವರು ಕೊಟ್ಟ ಮೇಲೆ ಆ ಮಗುವನ್ನು ಪ್ರೀತಿಸ್ತಾರೆ, ಆದರೆ ದೇವರನ್ನು ಮರೆತು ಹೋಗ್ತಾರೆ. ಇವತ್ತು ಅನೇಕರು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇಟ್ಟು ದೇವರನ್ನು ಮರೆತು ಹೋಗುವಂಥವರಾಗಿದ್ದಾರೆ. ಆದರೆ ದೇವರು ಅಬ್ರಹಾಮನಿಗೆ ಹೇಳಿದನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗ ನನಗೆ ಸಮರ್ಪಣೆ ಮಾಡು. ಹಲ್ಲೆಲೂಯಾ. ನೋಡಿ, ದೇವರು ಹೇಳ್ತಾ ಇದ್ದಾನೆ, ನಿನಗೆ ಪ್ರಿಯನು, ಅದು ಮುಪ್ಪಿನಲ್ಲಿ ಹುಟ್ಟಿರುವಂಥ ಆ ಮಗುವನ್ನು, ಪ್ರಿಯವಾದಂಥ ಒಂದು ಮಗು ಅಂದರೆ ಮಗುವನ್ನು ಪ್ರೀತಿ ಮಾಡ್ತಾನೆ. ನಮ್ಮೆಲ್ಲರಿಗೂ ಮಕ್ಕಳ ಪ್ರೀತಿನೇ ನಿಜ, ಮಕ್ಕಳನ್ನ ಪ್ರೀತಿ ಮಾಡಬೇಕು, ಆದರೆ ದೇವರನ್ನು ಮರಿಬಾರ್ದು. ಹಲ್ಲೆಲೂಯಾ. ನಾವು ಸ್ವಾರ್ಥಿಗಳಾಗಿ ನಾವು ಉಳಿಬಾರ್ದು, ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಬೇಕು. ಅದು ಪ್ರತಿಷ್ಠೆಯಾಗಿದೆ. ಹಲ್ಲೆಲೂಯಾ. ಸರಿ, ಮೂರನೇದಾಗಿ ನಾವು ನೋಡುವಾಗ ಜವಾಬ್ದಾರಿಯನ್ನು ಗುರುತಿಸುವಂಥದ್ದು. ಪ್ರಿಯರೇ,
ಈ ಮಗು ದೇವರು ಕೊಟ್ಟಿರುವಂಥ ಸ್ವಾಸ್ಥ್ಯ, ಇದು ದೇವರ ಆಸ್ತಿ. ಮಗು ಯಾರು? ದೇವರ ಆಸ್ತಿ. ಅದು ಆ ದೇವರು, ಆ ಆಸ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಅದನ್ನು ಪಾಲಿಸುವುದಕ್ಕೋಸ್ಕರವಾಗಿ ನಾವು ನೋಡ್ತೇವೆ. 1 ಸಮುವೇಲ 1ನೇ ಅಧ್ಯಾಯ 22ನೇ ವಚನ ಓದೋಣ. 1 ಸಮುವೇಲ 1ನೇ ಅಧ್ಯಾಯ 22ನೇ ವಚನ. ಮಗನು ಮಲೆ ಬಿಡುವವರೆಗೂ ನಾನು ಬರುವುದಿಲ್ಲ, ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು. ಸಾಕು. ಇಲ್ಲ ನೋಡುವಾಗ ಮಗನು ಮಲೆ ಬಿಡುವವರೆಗೂ ನಾನು ಬರುವುದಿಲ್ಲ ಅಂಥೇಳಿ ಅಂದರೆ ಮಗುವಿಗೆ ಹಾಲು ಕುಡಿಸ್ಬೇಕು. ಹಲ್ಲೆಲೂಯಾ. ಅಂದರೆ ಮಗುವನ್ನು ಪೋಷಣೆ ಮಾಡಬೇಕು. ತಂದೆ ತಾಯಿ ಒಂದು ಜವಾಬ್ದಾರಿ ಏನಂತಂದರೆ ಮಗುವನ್ನು ಪೋಷಣೆ ಮಾಡುವಂಥದ್ದು, ಸರಿಯಾದಂಥ ಒಂದು ಆಹಾರವನ್ನು ಮಗುವಿಗೆ ಒದಗಿಸುವಂಥದ್ದು, ಅದರ ಆರೋಗ್ಯವನ್ನು ಕಾಪಾಡುವಂಥದ್ದು, ಉತ್ತಮ ರೀತಿಯಲ್ಲಿ ಮಗುವನ್ನು ಬೆಳೆಸುವಂಥದ್ದು ಇದು ತಂದೆ ತಾಯಿಯ ಜವಾಬ್ದಾರಿಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಮಕ್ಕಳನ್ನು ಹೆರ್ತಾರೆ, ಆದರೆ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳಲ್ಲ. ಹಲ್ಲೆಲೂಯಾ. ಸರಿಯಾಗಿ ಅದನ್ನು ಪೋಷಣೆ ಮಾಡಲ್ಲ, ಸರಿಯಾಗಿ ಅದನ್ನು ಬೆಳೆಸಲ್ಲ, ಸರಿಯಾದಂಥ ಒಂದು ಜವಾಬ್ದಾರಿ ಮಗುವಿನ ಕುರಿತಾಗಿ ತೆಗೆದುಕೊಳ್ಳೋದಿಲ್ಲ. ಆದರೆ ದೇವರು ಇವತ್ತು ನಮಗೆ ಹೇಳುವಂಥದ್ದೇನೆಂದರೆ, ದೇವರು ಮಗುವನ್ನು ಸ್ವಾಸ್ಥ್ಯವಾಗಿ ದೇವರು ಕೊಟ್ಟಿದ್ದಾನೆ. ನಮ್ಮನ್ನು ಅದನ್ನು ಪೋಷಿಸುವುದಕ್ಕಾಗಿ ದೇವರು ಕೊಟ್ಟಿದ್ದಾನೆ. ಅದನ್ನು ಬೆಳೆಸುವಂಥ ಜವಾಬ್ದಾರಿ, ಅದನ್ನು ಪೋಷಿಸುವಂಥ ಜವಾಬ್ದಾರಿ, ಅದನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ದೇವರ ತಂದೆ ತಾಯಿಗೆ ಆತನು ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಒಂದನೇದಾಗಿ ನಾವೇನು ಮಾಡಬೇಕು? ಪೋಷಣೆ ಮಾಡಬೇಕು. ಹಲ್ಲೆಲೂಯಾ. ಎಲ್ಲರೂ ಮಕ್ಕಳನ್ನು ಸರಿಯಾಗಿ ಪೋಷಣೆ ಮಾಡಬೇಕು. ಒಳ್ಳೆಯ ಆಹಾರವನ್ನು ಮಗುಗೆ ಒದಗಿಸಬೇಕು, ಆರೋಗ್ಯವನ್ನು ಕಾಪಾಡಬೇಕು. ಎಲ್ಲ ರೀತಿಯಿಂದಲೂ ಮಗುವನ್ನು ಏನು ಮಾಡಬೇಕು? ಕಾಪಾಡಬೇಕಂತ ನೋಡ್ತೇವೆ. ಇದು ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯಾಗಿದೆ ಅಂಥೇಳಿ ನಾವು ನೋಡೋರಾಗಿದ್ದೇವೆ. ಸರಿ, ಎರಡನೇದಾಗಿ ನೋಡ್ತೇವೆ, ನಾವು ಯೇಸುವನ್ನು ಪರಿಚಯ ಮಾಡಬೇಕು. ಹಲ್ಲೆಲೂಯಾ. ಮಗುವಿಗೆ ಬೇಕಾದದ್ದೆಲ್ಲವನ್ನು ನಾವು ಕೊಡಬೇಕು. ಊಟ ಕೊಡಬೇಕು, ಅವಕ್ಕೆ ಒಳ್ಳೆಯ ಎಜುಕೇಷನ್ ಕೊಡಬೇಕು, ಶಾಲೆ ಕಲಿಸ್ಬೇಕು. ಹಲ್ಲೆಲೂಯಾ. ಅನೇಕರು ಮಕ್ಕಳನ್ನು ಶಾಲೆಗೆ ಕಳಿಸಲ್ಲ. ಮಕ್ಕಳನ್ನು ಓದಿಸ್ರಿ. ಹಲ್ಲೆಲೂಯಾ. ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಮಕ್ಕಳನ್ನು ಏನು ಮಾಡಬೇಕು? ಓದಿಸ್ಬೇಕು. ಯಾಕಂದರೆ ನಿಜವಾದ ಆಸ್ತಿ ಅವರೇ. ಹಲ್ಲೆಲೂಯಾ. ಮಕ್ಕಳಿಗೆ ನಾವು ಎಷ್ಟು ಕೂಡಿಸಿಡ್ತೇವೆ ಅದು ದೊಡ್ಡದಲ್ಲ. ಅವ್ರಿಗೆ ಎಷ್ಟು ಆಸ್ತಿ ಮಾಡ್ತೇವೆ, ಎಷ್ಟು ಆಸ್ತಿಯನ್ನು ಗಳಿಸಿ ಅವ್ರಿಗೆ ಕೊಡ್ತೇವೆ ಅದು ಮುಖ್ಯ ಅಲ್ಲ. ಮಕ್ಕಳನ್ನು ಓದಿಸಿರುವಂಥದ್ದು, ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಅದು ನಿಜವಾದಂಥ ಒಂದು ಆಸ್ತಿಯಾಗಿರ್ತದೆ. ಹಲ್ಲೆಲೂಯಾ. ಸೊ ಮಕ್ಕಳಿಗೆ ನಾವು ಒಳ್ಳೆಯ ಆಸ್ತಿಯನ್ನು ಅಂದರೆ ಮಕ್ಕಳನ್ನು ಪೋಷಿಸಬೇಕು. ಎರಡನೇದಾಗಿ ಅವರಿಗೆ ಯೇಸುವನ್ನು ನಾವು ಪರಿಚಯ ಮಾಡಬೇಕು. ನಾವು ಏನೆಲ್ಲ ಮಾಡಿ ಅವರಿಗೆ ದೇವರನ್ನೇ ನಾವು ಪರಿಚಯ ಮಾಡಲಿಲ್ಲ ಅಂದರೆ ನಾವು ಮಕ್ಕಳಿಗೆ ಏನಾಗಿದ್ದೇವೆ? ಅಪನಂಬಿಗಸ್ತರಾಗಿದ್ದೇವೆ. ಏನಾಗಿದ್ದೇವೆ ನಾವು? ಅಪನಂಬಿಗಸ್ತರು. ಏನೆಲ್ಲ ನಾವು ಕೊಡ್ತೇವೆ, ಆದರೆ ದೇವರನ್ನೇ ಅವರಿಗೆ ಕೊಟ್ಟಿಲ್ಲ ಅಂದರೆ ಅವರ ಜೀವನ ಒಂದು ದಿವಸ ಅದು ನಾಶವಾಗಿ ಹೋಗ್ತದೆ. ಅಲ್ಲಿ ಅವರು ಒಂದು ದಿವಸ ನೆನೆಸ್ತಾರೆ, ಏನಂದರೆ ನನ್ನ ತಾಯಿ ನನಗೆ ಹೇಳಿಲ್ಲ, ನನ್ನ ತಂದೆ ನನಗೆ ಹೇಳಿಲ್ಲ, ಯೇಸುವಿನ ಬಗ್ಗೆ ನನಗೆ ಹೇಳಿಲ್ಲಲ್ಲ, ಸುವಾರ್ತೆ ನನಗೆ ಸಾರಲಿಲ್ಲಲ್ಲ, ನನ್ನ ಆತ್ಮ ಇವತ್ತು ನಾಶವಾಗ್ತಲ್ಲ ಅಂತ ನಿಮ್ಮನ್ನು ನರಕದಲ್ಲಿ ನೆನೆಸ್ಕೊಳ್ತಾರೆ. ಎಲ್ಲಿ ನೆನೆಸ್ಕೊಳ್ತಾರೆ? ನರಕದಲ್ಲಿ. ನರಕದಲ್ಲಿ ನೆನೆಸ್ಕೋಬೇಕಾ? ಸ್ವರ್ಗದಲ್ಲಿ ನೆನೆಸ್ಕೋಬೇಕಾ? ಸ್ವರ್ಗದಲ್ಲಿ ನೆನೆಸ್ಕೋಬೇಕು. ಅದಕ್ಕಾಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ದೇವರನ್ನು ಪರಿಚಯ ಮಾಡಬೇಕು. ಹಲ್ಲೆಲೂಯಾ. ಪ್ರತಿಷ್ಠೆ ಅಂದರೆ ನನ್ನ ಮಗು ದೇವರಲ್ಲಿ ಬೆಳಿಬೇಕು. ಹಲ್ಲೆಲೂಯಾ. ಹನ್ನಳು ತನ್ನ ಮಗುವನ್ನು ಮಲೆ ಬಿಟ್ಟ ಮೇಲೆ ಆ ಮಗುವನ್ನು ದೇವರ ಆಲಯಕ್ಕೆ ತಂದು ಒಪ್ಪಿಸಿಕೊಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಆ ಮಗುವನ್ನು ಆ ಎಲಿಗೆ, ಪ್ರವಾದಿಗೆ ಒಪ್ಪಿಸಿಕೊಡ್ತಾ ಇದ್ದಾಳೆ. ನೀವೆಲ್ಲರೂ ಹಾಗೆ ಸಂಪೂರ್ಣವಾಗಿ ದೇವಾಲಯದಲ್ಲಿ ಬಿಟ್ಟು ಹೋಗ್ಬೇಕಂತಲ್ಲ. ಎಲ್ಲಿ ಬಿಡ್ತಾ ಇದ್ದಾಳೆ? ಪ್ರವಾದಿ ಹತ್ತಿರ. ಯಾಕೆ? ದೇವರ ವಾಕ್ಯದ ಜ್ಞಾನ ಅವನಿಗೆ ಉಂಟಾಗಲಿ, ದೇವರ ಪರಿಚಯ ಅವನಿಗೆ ಆಗಲಿ, ದೇವರಲ್ಲಿ ಆತನು ಬೆಳೆಯಲಿ, ನನ್ನ ಮಗನು ದೇವರ ಸೇವೆ ಮಾಡಲಿ ಅಂತ ಆಕೆ ಒಪ್ಪಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಿಗೆ ಪ್ರತಿಷ್ಠೆ ಮಾಡೋದಂತಂದರೆ ಸಂಪೂರ್ಣವಾಗಿ ನಾವು ಕೊಡಬೇಕಂತಲ್ಲ, ಸಂಪೂರ್ಣವಾಗಿ ಆಲಯದಲ್ಲಿ ಬಿಟ್ಟು ಹೋಗ್ಬೇಕಂತಲ್ಲ. ನಮ್ಮ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳಿಬೇಕು, ದೇವರ ಭಯದಲ್ಲಿ ಬೆಳಿಬೇಕು, ದೇವರ ಸ್ವಭಾವದಲ್ಲಿ ಬೆಳಿಬೇಕು. ನಮ್ಮ ಮಕ್ಕಳು
ದೇವರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಇದೆ ನಮ್ಮ ಮಕ್ಕಳು ನಂಬಿಕೆಯಲ್ಲಿ ಬೆಳಿಬೇಕು, ದೇವರ ವಾಕ್ಯದಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಸೇವೆಯಲ್ಲಿ ನಮ್ಮ ಮಕ್ಕಳು ಬೆಳಿಬೇಕಂತ ಎಷ್ಟು ಜನರಿಗೆ ಆಸೆ ಇದೆ. ಅದೇ ಪ್ರತಿಷ್ಠೆ. ಹಲ್ಲೆಲೂಯಾ. ಪ್ರತಿಷ್ಠೆ ಅಂದರೆ ನನ್ನ ಮಗುವನ್ನು ದೇವರ ಕೈಗೆ ಒಪ್ಪಿಸುವಂಥದ್ದು. ನನ್ನ ಮಗು ದೇವರ ನಂಬಿಕೆಯಲ್ಲಿ ಬೆಳಿಬೇಕು, ದೇವರ ಪರಿಚಯ ಆಗಬೇಕು, ದೇವರ ಸಂಬಂಧದಲ್ಲಿ ನನ್ನ ಮಗನು ಬೆಳಿಬೇಕಂತ ಬಯಸುವಂಥದ್ದೇ ಅದೇ ಸಮರ್ಪಣೆ ಆಗಿದೆ. ಇವತ್ತು ಮಾಡುವಂಥ ಕೆಲಸ ಅದನ್ನೇ. ಆ ಮಗುವನ್ನು ದೇವರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ. ಆ ಮಗು ನಂಬಿಕೆಯಲ್ಲಿ ಬೆಳಿಬೇಕು, ಕ್ರಿಸ್ತನನ್ನು ಕಂಡುಕೋಬೇಕು, ಆ ಮಗು ದೇವರ ಭಯ ಭಕ್ತಿಯಲ್ಲಿ ಬೆಳಿಬೇಕು ಅಂತ ಮಗುವನ್ನು ಸಮರ್ಪಿಸ್ತಾ. ಆ್ಯಕ್ಚುಲಿ ಮಗುವನ್ನು ಸಮರ್ಪಿಸ್ತಾ ಇದೆ, ಅದರ ಜೊತೆಯಲ್ಲಿ ತಂದೆ ತಾಯಿಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಸಹೋದರ ನತಾನೇಲ್ ಮತ್ತು ರೇಖಾ ಅವರನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ದೇವರಿಗೆ ಸಮರ್ಪಿಸ್ಕೊಳ್ತಾ ಇದ್ದಾರೆ. ಏನಂದರೆ ಈ ಮಗುವನ್ನು ನಾವು ದೇವರ ಪರಿಚಯ ಮಾಡ್ತೇವೆ, ಈ ಮಗುವನ್ನು ನಾವು ದೇವರ ನಂಬಿಕೆಯಲ್ಲಿ ನಾವು ಬೆಳೆಸ್ತೇವೆ, ಈ ಮಗುವನ್ನು ದೇವರ ಭಯಭಕ್ತಿಯಲ್ಲಿ ನಾವು ಬೆಳೆಸ್ತೇವೆ ಅಂತ ಇವತ್ತು ಅವರು ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಸಮರ್ಪಣೆ ಪ್ರತಿ ತಂದೆ ತಾಯಿಗೆ ಇರಬೇಕು. ಪ್ರತಿ ತಂದೆ ತಾಯಿ ನನ್ನ ಮಗು ದೇವರಲ್ಲಿ ಬೆಳಿಬೇಕು, ದೇವರ ಸೇವೆಯಲ್ಲಿ ಬೆಳಿಬೇಕು, ದೇವರ ರಾಜ್ಯದಲ್ಲಿ ದೇವರ ರಾಜ್ಯ ಕಟ್ಟಬೇಕು ಅನ್ನುವಂಥ ಆಸೆ ನಮಗೆ ಇರಬೇಕು. ಹಲ್ಲೆಲೂಯಾ. ನಮಗೆ ತುಂಬ ಸಂತೋಷ ಆಗುತ್ತೆ ಹನೋಕನನ್ನು ನೋಡುವಾಗ. ಹಲ್ಲೆಲೂಯಾ. ತುಂಬ ಚಿಕ್ಕವನಾಗಿದ್ನು, ಆದರೆ ಇವಾಗ ನೋಡುವಾಗ ದೊಡ್ಡವನಾಗಿ ಬೆಳೆದು ಅವ್ರಿಗೊಂದು ಆಸೆ, ನನ್ನ ಮಗನು ದೇವರ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಕ್ಕಳನ್ನು ಚೆನ್ನಾಗಿ ಓದಿಸ್ರಿ, ಅದೇ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಬೆಳೆಸ್ರಿ. ಆರಾಧನೆ, ಪ್ರಾರ್ಥನೆ, ದೇವರ ಸೇವೆಯಲ್ಲಿ ಮಕ್ಕಳನ್ನು ಬೆಳೆಸುವಂಥದ್ದು ಅದೇ ಸಮರ್ಪಣೆ ಆಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ಪರಿಚಯ ಮಾಡಿರಿ. ಮೂರನೇದಾಗಿ ನೋಡುವಾಗ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಮತ್ತು ಬಾಲೋಪದೇಶವನ್ನು ಮಾಡಿರಿ ಅಂತ ನಾವು ನೋಡ್ತೀವಿ. ಹಲ್ಲೆಲೂಯಾ. ಅಂದರೆ ಮಕ್ಕಳಿಗೆ ಶಿಸ್ತನ್ನು ನಾವು ಕಲಿಸ್ಬೇಕು, ಶಿಕ್ಷಿಸಬೇಕು. ಏನು ಮಾಡಬೇಕು? ಶಿಕ್ಷಿಸಬೇಕು. ಶಿಕ್ಷಿಸಬೇಕಂದ್ರೆ ಚೆನ್ನಾಗಿ ಸಾಯಂಗೆ ಹೊಡೆಯೋದಲ್ಲ. ಹಲ್ಲೆಲೂಯಾ. ಮಕ್ಕಳಿಗೆ ಸಾಯಂಗೆ ಹೊಡೆಯೋದಲ್ಲ. ಮಕ್ಕಳಿಗೆ ಏನು ಮಾಡಬೇಕು? ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡುವಾಗ ಅವ್ರನ್ನ ಹೊಡೆದು ಅವನ್ನ ತಿದ್ದಬೇಕು. ತಿದ್ದೋದಕ್ಕೋಸ್ಕರವಾಗಿ ನಾವು ಹೊಡಿಬೇಕು. ಹಲ್ಲೆಲೂಯಾ. ಅವರಿಗೆ ಶಿಸ್ತನ್ನು ನಾವು ಕಲಿಸ್ಬೇಕು. ನನಗೆ ಪರಿಚಯ ಒಂದು ಕುಟುಂಬ, ತಂದೆ ಮಕ್ಕಳು ಎಲ್ಲರೂ ಒಂದೇ ಸಾರಿ ಕುಂತು ಕುಡಿತಾರೆ. ಏನು ಮಾಡ್ತಾರೆ? ತಂದೆನೂ ಕುಡಿತಾನೆ, ಎಲ್ಲ ಮಕ್ಕಳು ಕುಂತು ಕುಡಿತಾರೆ. ಈಗ ತಾಯಿ ಕೂಡ ಕುಡಿದು ಕಲ್ತು ಬಿಟ್ಟಿದ್ದಾಳೆ. ಎಲ್ಲರೂ ಕುಡಿತಾರೆ. ಅವ್ರು ಹೇಳ್ತಾರೆ, ತಮ್ಮ ಹೊಲ ಮಾರಿದ್ರು, ಎಷ್ಟೋ ಲಕ್ಷ ಹಣ ಬಂತು, ಅದೆಲ್ಲ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಕುಡ್ದು ಎಲ್ಲರೂ ಕುಟುಂಬದ್ರು ಎಲ್ಲರೂ ಕುಡ್ದು ಎಲ್ಲ ಹಾಳಾಗಿ ಮಾಡಿದ್ರು. ತಂದೆ ಬೇರೊಬ್ಬರಿಗೆ ಹೇಳ್ತಾನೆ, ಮಕ್ಕಳು ಏನಪ್ಪ ಹೇಳಿದ ಮಾತೇ ಕೇಳಲ್ಲ, ಎಲ್ಲ ಬರೇ ಕುಡಿತಾರೆ, ಕುಡ್ದು ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ನೀನೇನು ಮಾಡ್ತಾ ಇದೆಯಾ? ನೀನು ಕುಡಿತಾ ಇದೆಯಾ? ಹಲ್ಲೆಲೂಯಾ. ನಾವು ನೋಡ್ತೀವಿ, ಮಕ್ಕಳಿಗೆ ಬಾಲ ಶಿಕ್ಷೆಯನ್ನು ನಾವು ಕಲಿಸ್ಬೇಕಂದ್ರೆ ದೇವರ ವಾಕ್ಯ. ಅಂದರೆ ಬಾಲ ಶಿಕ್ಷೆ ಅಂತ ಅನ್ನುವಾಗ ದೇವರಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆ ಅಂತ ನೋಡ್ತೀವಿ. ಅಂದರೆ ದೇವರು ಮೆಚ್ಚುವಂಥದ್ದು ಯಾವುದು, ದೇವರು ಯಾವುದನ್ನು ಮೆಚ್ಚಲ್ಲ ಅಂಥೇಳಿ ಮಕ್ಕಳಿಗೆ ಕಲಿಸಿಕೊಡೋರಾಗಬೇಕಂತ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಇದು ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಜವಾಬ್ದಾರಿ. ಮಕ್ಕಳು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಮಕ್ಕಳಿಗೆ ನಾವು ಬಾಲ ಶಿಕ್ಷೆಯನ್ನು, ಬಾಲೋಪದೇಶವನ್ನು ನಾವು ಮಾಡೋರಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ತಂದೆ ಮಗನಿಗೆ, ಒಂದು ಸಾರಿ ಮಗನು ಬೀಡಿ ಸೇತಾ ನಿಂತಿದ್ದಂತೆ. ಏನು ಮಾಡ್ತಾಯಿದ್ದ? ಬೀಡಿ ಸೇದ್ಕೊಂಡು ನಿಂತಿದ್ದ. ಏ ಮಗನೇ, ಬೀಡಿ ಸೇದ್ಬೇಡೋ, ಅದನ್ನ TB ರೋಗ ಬರ್ತದೆ ಅಂತ. ಆವಾಗ ಆ ಮಗು ತಂದೆಗೆ ಹೇಳ್ತಾನೆ, ಅಪ್ಪ ನೀನು ಸೇದ್ತಿಯಲ್ಲ, ನಿನಗೆ TB ರೋಗ ಬರಲ್ವಾ? ಹಲ್ಲೆಲೂಯಾ. ಸೊ ನಾವು ಮಕ್ಕಳು ಏನು ಮಾಡಬಾರ್ದಂತ ನಾವು ಬಯಸ್ತೇವೋ ಅದನ್ನು ನಾವು ಮಾಡಬಾರ್ದು. ನಾವು ಕೂಡ ಮಕ್ಕಳಿಗೆ ಮಾದರಿಯಾಗಿರ್ಬೇಕಂತ ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಮಕ್ಕಳ ಪ್ರತಿಷ್ಠೆ ಅಂತಂದರೆ ಮಕ್ಕಳು ದೇವರ ವರ ಅಂಥೇಳಿ ನಾವು ಗುರುತಿಸಬೇಕು. ಎರಡನೇದಾಗಿ ದೇವರಿಗೆ ಏನು ಮಾಡಬೇಕು? ಕೃತಜ್ಞತೆ ಸಲ್ಲಿಸಬೇಕು. ದೇವರನ್ನು ಮರಿಬಾರ್ದು. ದೇವರು ಕೊಟ್ಟಿದ್ದಕ್ಕಾಗಿ
ದೇವರಿಗೆ ನಾವು ಕೃತಜ್ಞತೆ ಹೇಳೋರಾಗಿರಬೇಕು. ಮೂರನೇದಾಗಿ ನಮ್ಮ ಜವಾಬ್ದಾರಿ, ಮಕ್ಕಳನ್ನ ಪೋಷಿಸಬೇಕು, ದೇವರ ಪರಿಚಯ ಮಾಡಬೇಕು, ದೇವರ ಭಯ ಭಕ್ತಿಯಲ್ಲಿ ಅವ್ರನ್ನ ಬೆಳೆಸಬೇಕು, ಯೇಸುವನ್ನು ಪರಿಚಯ ಮಾಡಬೇಕು ಮತ್ತು ಅವರಿಗೆ ಬಾಲೋಪದೇಶವನ್ನು ಮಾಡಿ ದೇವರಲ್ಲಿ ಕರ್ತನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಅವರಿಗೆ ನಾವು ಬೆಳೆಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಪ್ರಾರ್ಥನೆ ಮಾಡೋಣ.